ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮಗೆದೋನ್ ಯುದ್ಧ ಮಹಾದಿನದ ಕದನ ಪುಟ 356 ಅದು ಪ್ರಾಮುಖ್ಯವಾಗಿ ರಾಷ್ಟ್ರೀಯ ವಿಘಟನೆ ಕಾನೂನು ಮತ್ತು ಕ್ರಮಗಳ ಉಲ್ಲಂಘನೆ ಅರಾಜಕತೆಯಿಂದ ಇದು ಉದ್ಭವಿಸಿತು. ಗೋಚರವಾಗುವಂತೆ ಸ್ವಾರ್ಥತೆಯು ಸಂಪೂರ್ಣವಾಗಿ ನಿಯಂತ್ರಣವನ್ನು ತೆಗೆದುಕೊಂಡಿತು ಮತ್ತು ಪ್ರತಿಯೊಬ್ಬನನ್ನು ತನ್ನ ನೆರೆಯವನ ಮೇಲೆ ವ್ಯೂಹ ರಚಿಸಿತು. ಕ್ರೈಸ್ತ ನಾಡಿನ ಮೇಲೆ ಮುನ್ಸೂಚಿಸಿರುವಂತೆಯೇ ಇದೆ. ಇದರ ಮಧ್ಯೆ ಶ್ರೇಷ್ಠ ಆತ್ಮೀಯ ದೇವಾಲಯವು ದೇವರು ಆಯ್ದ ಸಭೆ ಪೂರ್ಣಗೊಳ್ಳುತ್ತದೆ ಮತ್ತು ಮಹಿಮೆ ಹೊಂದುತ್ತದೆ. ದೇವಾಲಯವನ್ನು ಕಟ್ಟುವ ಉದ್ದೇಶದಿಂದ ಸೇನಾಧೀಶ್ವರನಾದ ಯೆಹೋವನ ಆ ಮಂದಿರದ ಅಸ್ತಿವಾರವನ್ನು ಹಾಕಿದ ಕಾಲದಲ್ಲಿಯೂ ಇದ್ದ ಪ್ರವಾದಿಗಳ ಬಾಯಿಂದ ಈ ಮಾತುಗಳನ್ನು ಈಗ ಕೇಳುವವರೇ, ನಿಮ್ಮ ಕೈಗಳು ಬಲಗೊಳ್ಳಲಿ. ಆ ಕಾಲಕ್ಕೆ ಮುಂಚೆ ಮನುಷ್ಯನಿಗಾಗಲಿ ಪಶುವಿಗಾಗಲಿ ದುಡಿತದಿಂದ ಏನೂ ಜೀವನವಾಗುತ್ತಿರಲಿಲ್ಲ. ಹೋಗಿ ಬರುವವರಿಗೆ ಶತ್ರುಗಳ ದೆಸೆಯಿಂದ ಭಯವಿಲ್ಲದೆ ಇರಲಿಲ್ಲ. ಒಬ್ಬರನ್ನೊಬ್ಬರು ಎದುರಿಸುವಂತೆ ಎಲ್ಲರನ್ನೂ ಪ್ರೇರೇಪಿಸುತ್ತಿದ್ದೆನು. ಚಫನ್ಯ 8:9-11. ನಮ್ಮ ದಿನದಲ್ಲಿ ವಿಪತ್ತುಗಳು ಬಹಳ ಸುವ್ಯಕ್ತವಾಗಿರುವುದರಿಂದಾಗಿ ಅದು ಅಸಾಧ್ಯವೂ ಅಥವಾ ಅಸಂಭವನೀಯವೂ ಎನ್ನುವಂತೆ ಪ್ರಮಾಣಪಡಿಸಲು ಕಾಲಗಳು ಅಷ್ಟೇನೂ ಬದಲಾವಣೆಯಾಗಿಲ್ಲ. ಯಾರಾದರೂ ಅನುಮಾನಿಸಲು ಸಿದ್ಧರಿದ್ದರೆ ಅವರು ಕೇವಲ 1 ಶತಮಾನದ ಹಿಂದೆ ಫ್ರಾನ್ಸ್ ದೇಶವನ್ನು ಸಾಮಾಜಿಕ ನಾಶನದ ತುದಿಗೆ ತಂದು ಪ್ರಪಂಚದ ಶಾಂತಿಯನ್ನು ಬೆದರಿಸಿದ ಆ ಮಹಾಕ್ರಾಂತಿಯನ್ನು ತಮ್ಮ ಮನಸ್ಸಿಗೆ ತಂದುಕೊಳ್ಳಲಿ. ಲೋಕವು ಹಿಂದಿನ ದಿನದ ಬರ್ಬರತೆಯ ಕ್ರೌರ್ಯವನ್ನು ಮೀರಿ ಬೆಳೆದಿದೆ ಎಂಬುದಾಗಿ ಕೆಲವರು ತಪ್ಪಾದ ಆಲೋಚನೆ ಹೊಂದಿದ್ದಾರೆ. ಹಾಗೂ ಅವರು ಕಲ್ಪಿತ ಭದ್ರತೆಯಲ್ಲಿ ನೆಲೆಸಿ ಮತ್ತು ಹಿಂದೆ ಸಂಭವಿಸಿದಂತಹ ವಿಪತ್ತುಗಳು ಮತ್ತೊಮ್ಮೆ ಲೋಕದಲ್ಲಿ ಸಂಭವಿಸುವುದಿಲ್ಲವೆಂದು ಊಹಿಸುತ್ತಾರೆ. ಆದರೆ ನಿಜಾಂಶವೇನೆಂದರೆ, ನಮ್ಮ 20ನೆಯ ಶತಮಾನದ ಪರಿಷ್ಕರಣಾ ಪ್ರಗತಿಯು ಬಹಳ ತೆಳ್ಳಗಿನ ಹೊದಿಕೆ, ಸುಲಭವಾಗಿ ಸಿಪ್ಪೆ ತೆಗೆಯಬಹುದು. ತರ್ಕಸಮ್ಮತವಾದ ಯುಕ್ತಾಯುಕ್ತ ವಿವೇಚನೆ, ಇತ್ತೀಚಿನ ಚರಿತ್ರೆ ಮತ್ತು ಪ್ರಸ್ತುತ ಮನುಕುಲದ ಉದ್ವಿಗ್ನ ನಾಡಿಮಿಡಿತದ ಸತ್ಯಾಂಶವೂ ಸೇರಿದಂತೆ ಮೊಟ್ಟಮೊದಲು ಜನಾಂಗವು ಉಂಟಾದಂದಿನಿಂದ ಇಂದಿನವರೆವಿಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು ಎಂದು ಮತ್ತು ದೃಢಪಡಿಸುವ ಪ್ರವಾದನಾ ವಾಕ್ಯವು ಇಲ್ಲದಿದ್ದರೂ ಹಿಂದಿನದು ಪುನರಾವರ್ತನೆಯಾಗುವ ಸಾಧ್ಯತೆಯ ಖಾತರಿ ಸಾಕಷ್ಟಿದೆ. ಪ್ರಕಟಣೆ ಪುಸ್ತಕದ ಸಾಂಕೇತಿಕ ಭಾಷೆಯಲ್ಲಿ ಫ್ರಾನ್ಸ್ ಕ್ರಾಂತಿಯು ವಾಸ್ತವವಾಗಿ ಮಹಾಭೂಕಂಪವಾಗಿತ್ತು. ಒಂದು ಸಾಮಾಜಿಕ ಆಘಾತವು ಎಷ್ಟು ದೊಡ್ಡದೆಂದರೆ ಅದು ಮುಗಿಯುವವರೆವಿಗೆ ಕ್ರೈಸ್ತ ನಾಡನ್ನೆಲ್ಲ ನಡುಗಿಸಿಬಿಟ್ಟಿತು. ಮತ್ತು ಕೇವಲ 1 ಶತಮಾನದ ಹಿಂದೆ ಒಂದು ಏಕ ರಾಷ್ಟ್ರದ ಕ್ರೋಧ, ಆ ಭಯಾನಕ ಮತ್ತು ಹಠಾತ್ ಏಕಾಏಕಿ ಆಸ್ಫೋಟ, ಮುಂದೆ ಬರುವ ಬಿರುಗಾಳಿಯ ರೌದ್ರದ ಬಗ್ಗೆ ಕೆಲವು ಕಲ್ಪನೆಯನ್ನು ಕೊಡಬಹುದು. ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯ ವಿರುದ್ಧ ಎಲ್ಲ ರಾಷ್ಟ್ರಗಳ ರೌದ್ರವು ಸಿಡಿದೆದ್ದು ಲೋಕದಾದ್ಯಂತದ ಅರಾಜಕತೆಯಲ್ಲಿ ಪರಿಣಮಿಸುವುದು. ಲೋಕದಲ್ಲಿಯೇ ಅಧಿಕವಾಗಿ ಸಂಪೂರ್ಣವಾಗಿದ್ದ ಕ್ರೈಸ್ತ ನಾಡೆಂದು ಪರಿಗಣಿಸಲಾಗಿದ್ದ ಕ್ರೈಸ್ತ ನಾಡಿನ ಮಧ್ಯದಲ್ಲಿ ತೀರಾ ವಿಪತ್ತು ಸಂಭವಿಸಿತು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ರಾಷ್ಟ್ರವು ಪೋಪನ ಪದ್ಧತಿಯನ್ನು ಸಾವಿರಾರು ವರ್ಷಗಳಿಂದ ಮುಖ್ಯವಾಗಿ ಬೆಂಬಲಿಸುತ್ತಿತ್ತು. ಆ ರಾಷ್ಟ್ರವು ಸಭೆ ಮತ್ತು ರಾಜ್ಯದಲ್ಲಿ ಬ್ಯಾಬಿಲೋನಿನ ತಪ್ಪು ಬೋಧನೆಗಳ ದ್ರಾಕ್ಷಾರಸದಿಂದ ಮತ್ತರಾಗಿ ಮತ್ತು ದೀರ್ಘಕಾಲದಿಂದ ಪುರೋಹಿತ ವರ್ಗದ ಐಹಿಕ ಧೋರಣೆ ಮತ್ತು ಮೂಢನಂಬಿಕೆಯಿಂದ ಬಂಧಿತರಾಗಿದ್ದರು. ಅದರ ಮಾಲಿನ್ಯವನ್ನು ಕಕ್ಕಿ ಹುಚ್ಚು ಹಿಡಿದ ಕ್ರೋಧವನ್ನು ವ್ಯಯಿಸಿದರು. ವಾಸ್ತವವಾಗಿ ಫ್ರಾನ್ಸ್ನ ಕ್ರಾಂತಿಯನ್ನು ನಮ್ಮ ಕರ್ತನು ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ತನ್ನ ಪ್ರಕಟಣೆಯಲ್ಲಿ ಈಗ ಸಂಭವಿಸುತ್ತಿರುವ ಮಹಾ ಬಿಕ್ಕಟ್ಟಿಗೆ ಒಂದು ಮುನ್ನುಡಿ ಎಂದು ಮತ್ತು ವರ್ಣನೆ ಎಂದು ಉಲ್ಲೇಖಿಸುತ್ತಾನೆ. ಗಮನಿಸಬೇಕಾಗಿರುವುದು, ಈ ಮಹಾ ವಿಪತ್ತಿಗೆ ಕಾರಣವಾದ ಅದೇ ಕಾರ್ಯಾಚರಣೆಗಳು ಈಗಲೂ ಸಹ ಅಂತಹುದೇ ಆದ ಕಾರ್ಯಾಚರಣೆಯನ್ನು ಮತ್ತು ಹೆಚ್ಚು ವ್ಯಾಪಕವಾಗಿ ಕ್ರಾಂತಿಯನ್ನು ವಿಶ್ವಾದ್ಯಂತ ಉಂಟುಮಾಡುತ್ತಿದೆ. ಆ ಭಯಾನಕ ಗೊಂದಲಕ್ಕೆ ಕಾರಣಗಳನ್ನು ಚರಿತ್ರಗಾರನು ಸಂಕ್ಷಿಪ್ತವಾಗಿ ಸಾರಾಂಶವನ್ನು ಹೀಗೆ ಕೊಟ್ಟಿರುತ್ತಾನೆ.